ಬಳಲ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಕೆಲ ದಿನಗಳಿಂದ ಅವರು ಕಾರ್ಯಕ್ರಮಗಳಿಂದಲೂ ಕೂಡ ದೂರ ಉಳಿದಿದ್ರು. ಬನಶಂಕರಿ ಶವಾಗಾರದಲ್ಲಿ ಅಂತಿಮ ದರ್ಶನ ಅಂದರೆ ಶವಾಗಾರದಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅಪರ್ಣಾ ಅವರ ಸ್ನೇಹಿತರು, ಗಣ್ಯರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಬನಶಂಕರಿ ಚಿತಾಗಾರದಲ್ಲಿ ಅಪರ್ಣಾ ಅವರ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕುಟುಂಬಸ್ಥರು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಇನ್ನು ಅವರು ಮೊಸರಣದ ಹೂವು ಸಿನಿಮಾದಲ್ಲಿ ನಟನೆ ಮಾಡಿದ್ದು ಮೊದಲನೇ ಸಿನಿಮಾ ಅಂತ ಕಾಣುತ್ತೆ. 1984ರಲ್ಲಿ ತೆರೆ ಕಂಡಂತಹ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮೊಸರಣದ ಹೂವು ಸಿನಿಮಾದಲ್ಲಿ ಪಾರ್ವತಿ ಅನ್ನುವಂತಹ ಪಾತ್ರವನ್ನು ಮಾಡೋದರ ಮೂಲಕ ಅವರು ಬಣ್ಣದ ಲೋಕಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಆನಂತರ ಬಹಳಷ್ಟು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದುಂಟು. ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಇನ್ಸ್ಪೆಕ್ಟರ್ ವಿಕ್ರಮ್, ಡಾಕ್ಟರ್ ಕೃಷ್ಣ ಮುಂತಾದ ಸಿನಿಮಾಗಳಲ್ಲೂ ಕೂಡ ನಟಿಸಿ ಸೈ ಅಂತ ಅನಿಸ್ಕೊಂಡಿದ್ದಾರೆ. ಅಪರ್ಣಾ ಅಗಲಿಕೆಗೆ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ಅಪರ್ಣಾ ನಿಧನದ ಸುದ್ದಿ ತಿಳಿದು ನೋವಾಯಿತು ಅಂತ ಕನ್ನಡ ಭಾಷೆಯಲ್ಲಿ ನಿರೂಪಣೆ ಮಾಡಿ ಮನೆ ಮಾತಾಗಿದ್ರು ಅಂತ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ಬಹುಮುಖ ಪ್ರತಿಭೆ ಅಗಲಿರೋದು ದುಃಖದ ಸಂಗತಿ ಅಂತ ಹೇಳಿ ಅಪರ್ಣಾ ಅಗಲಿಕೆಗೆ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ಅಪರ್ಣಾ ನಿಧನದ ಸುದ್ದಿ ತಿಳಿದು ನಿಜಕ್ಕೂ ನೋವಾಯಿತು. ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ನಿರೂಪಣೆ ಮಾಡ್ತಾ ಇದ್ರು. ಸೊ ಪ್ರತಿಯೊಬ್ಬರಿಗೂ ಕೂಡ ಅಪರ್ಣಾ ಅಂದ ತಕ್ಷಣ ಅವರ ನೆನಪಾಗ್ತಾ ಇದ್ದಿದ್ದು ಹೇಗೆ ಅಂತಂದರೆ ಅವರ ನಿರೂಪಣೆ, ಅವರ ಕನ್ನಡ ಭಾಷೆಯ ಬಳಕೆ, ಪದ ಬಳಕೆ, ಅದೇ ರೀತಿಯಾಗಿ ಅವರ ಧ್ವನಿ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗ್ತಾ ಇದ್ರು. ಬಟ್ ಇವತ್ತು ಅವರು ನಮ್ಮನ್ನೆಲ್ಲ ಆಗಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಅಪರ್ಣಾ ಮನೆ ಮುಂಭಾಗದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬನಶಂಕರಿಯ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ಮನೆ ಬಳಿ ಸಾಕಷ್ಟು ಸ್ನೇಹಿತರು, ಸಂಬಂಧಿಕರು, ಗಣ್ಯರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಅವರ ಜೊತೆ ಕಳೆದಂತಹ ಕ್ಷಣಗಳನ್ನು ಕೂಡ ಅವರ ಸ್ನೇಹಿತರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಯಾವ ರೀತಿಯಾಗಿ ಇರ್ತಾ ಇದ್ರು, ಎಷ್ಟು ಸಿಂಪಲ್ ಆಗಿ ಇರ್ತಾ ಇದ್ರು, ನಾನು ಅನ್ನುವಂಥ ಅಹಂ ಅವರಿಗೆ ಇರಲಿಲ್ಲ, ಅದೇ ಅವರನ್ನು ಎತ್ತರಕ್ಕೆ ಬೆಳೆಸೋದಕ್ಕೆ ಸಾಧ್ಯವಾಯಿತು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಅವರ ಸ್ನೇಹಿತರು. ಅವರ ಜೊತೆ ಕಳೆದಂತಹ ದಿನಗಳು, ಕ್ಷಣಗಳನ್ನು ಕೂಡ ಮೆಲುಕು ಹಾಕ್ತಾ ಇದ್ದಾರೆ. ಮತ್ತು ಹಾಡನ್ನು ಹಾಡೋದು, ಅವರ ಜೊತೆ ಮಾತನಾಡಿದಂತಹ ಕ್ಷಣಗಳು, ಫೋಟೋ ತೆಗೆಸ್ಕೊಂಡಂತಹ ದಿನಗಳನ್ನು ಈಗ ಮೆಲುಕು ಹಾಕ್ತಾ ಇದ್ದಾರೆ. ಬೆಳಗ್ಗೆ 11:30 ಬಳಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾ ಇದೆ. ಇನ್ನು 2003ರಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯಲ್ಲಿ ಅಪರ್ಣಾ ಅವರು ಬಣ್ಣವನ್ನು ಹಚ್ಚಿದ್ರು. TN ಸೀತಾರಾಮ್ ಅವರ ಮುಕ್ತ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಆಮೇಲೆ ಬಿಗ್ ಬಾಸ್ ಕನ್ನಡ ಮೊದಲ ಸೀಸನ್ನಲ್ಲಿ ಅಪರ್ಣಾ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ಬಹಳ ವಿಶೇಷತೆಯಾಗಿತ್ತು. ಆನಂತರ ಮಜಾ ಟಾಕೀಸ್ ಕಾಮಿಡಿ ಶೋನಲ್ಲಿ ಅಪರ್ಣಾ ಅವರು ಹಲವು ವರ್ಷಗಳ ಕಾಲ ಕಾಣಿಸ್ಕೊಂಡ್ರು. ಇನ್ನು ಈ ಶೋನಲ್ಲಿ ಅವರು ವರಲಕ್ಷ್ಮಿಯಾಗಿ ಎಲ್ಲರನ್ನ ಕೂಡ ರಂಜಿಸಿದ್ರು, ನಗಿಸಿದ್ರು ಅವರ ನಟನೆಯಿಂದ. ಸಿಎಂ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ನಟಿ, ಖ್ಯಾತ ನಿರೂಪಕಿ ಅಪರ್ಣಾ ಅವರ ನಿಧನದಿಂದ ಬಹಳಷ್ಟು ನೋವಾಗಿದೆ. ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡ್ತಾ ಇದ್ದಂತಹ, ನಾಡಿನ ಮನೆ ಮಾತಾಗಿದ್ದಂತಹ ಬಹುಮುಖ ಪ್ರತಿಭೆಯೊಬ್ಬರು ಬಹುಬೇಗ ನಮ್ಮನ್ನು ಅಗಲಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸವಿತಾ. ಬನಶಂಕರಿ ನಿವಾಸದಲ್ಲಿ ಇದ್ದಾರೆ. ಇನ್ನು ಸವಿತಾ, ಅಲ್ಲಿ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾ? ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆಯಾ? ಎಷ್ಟೊತ್ತಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗತ್ತೆ ಮನೆಯ ಬಳಿ ಬಿಟ್ಟು?
ರಮ್ಯಾ, ಪ್ರಮುಖವಾಗಿ 7 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬನಶಂಕರಿಯ ಸೆಕೆಂಡ್ ಸ್ಟೇಜ್ ಅಂದರೆ ಬ್ರಾಹ್ಮಣ ಸಂಪ್ರದಾಯದಂತೆ 12 ಗಂಟೆಗೆ ಅಂತಿಮ ಕ್ರಿಯೆ ನಡೆಯುತ್ತೆ. ಸೊ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಲಿಂದನೇ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ನಾಡಿನ ಒಂದು ಕೀರ್ತಿ ಅಂತಲೇ ಹೇಳ್ಬೋದು. ಕನ್ನಡ ಸ್ವಚ್ಛಂದ ಮತ್ತು ಸೊಗಸಾದ ಮುಖಾಂತರವಾಗಿ ಸಾಕಷ್ಟು ಹೆಸರನ್ನು ಮಾಡಿದಂತಹ ನಟಿ, ನಿರೂಪಕಿ, ಇತ್ತೀಚೆಗೆ ಹಾಸ್ಯದ ಮುಖಾಂತರವಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಈಗಲಿಂದನೇ ಸಾರ್ವಜನಿಕರಿಗೆ ಒಂದು ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. 12 ಗಂಟೆಯ ನಂತರ ಅಂದರೆ ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳು ಬ್ರಾಹ್ಮಣ ಸಂಪ್ರದಾಯದಂತೆ ನಡೆಯುತ್ತೆ. ಒಂದಿಷ್ಟು ಸಾರ್ವಜನಿಕರು ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಪಡೀತಾ ಇದ್ದಾರೆ. ಶುದ್ಧ ಕನ್ನಡ, ಸ್ವಚ್ಛ ಕನ್ನಡ, ಸುಂದರವಾದ ಕನ್ನಡದ ಮುಖಾಂತರವಾಗಿ ನಾಡಿನ ಮನೆ ಮಾತಾದಂತಹ ಅಪರ್ಣ ಅವರು ಅಷ್ಟೇ ಅಲ್ಲದೆ ಸಾಕಷ್ಟು ಹೆಸರು ಕೂಡ ಮಾಡಿದರು. ಕನ್ನಡ ನಿರೂಪಣೆಯಲ್ಲಿ ಸೈ ಅನ್ನಿಸ್ಕೊಂಡಿದ್ರು. ನಿರ್ಗಳವಾಗಿ ಸತತವಾಗಿ 8 ಗಂಟೆಗಳ ಕಾಲ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ನಿರೂಪಣೆ ಮಾಡಿ ಕೂಡ ದಾಖಲೆಯನ್ನು ಬರೆದಿದ್ದರು 1998ರಲ್ಲಿ. ಇನ್ನು 90ರ ದಶಕದಲ್ಲಿ ಕೂಡ ಸಾಕಷ್ಟು ಚಲನಚಿತ್ರಗಳಲ್ಲಿ ಕೂಡ ಮಸಣದ ಹೂ ಚಲನಚಿತ್ರದಲ್ಲಿಯೂ ಕೂಡ ಪಾದಾರ್ಪಣೆಯನ್ನು ಮಾಡಿದರು. ಮುಕ್ತ ಮೂಡಲ ಮನೆ ಈ ಕಿರುತೆರೆಗೂ ಕೂಡ ಬಣ್ಣವನ್ನು ಹಚ್ಚಿದರು. ಇನ್ನು 2013ರಲ್ಲಿ ಬಿಗ್ ಬಾಸ್ ಅಲ್ಲಿಯೂ ಕೂಡ ಭಾಗಿಯಾಗಿದ್ದರು. ಸೊ ಮೊದಲ ಸೀಸನ್ನ ಸ್ಪರ್ಧಿಯಾಗಿದ್ದರು. ಸೊ ಸಾಕಷ್ಟು ಜನರು ಕೂಡ ಅವರೊಟ್ಟಿಗೆ ಇದ್ದರು. ಆ ಒಂದು ಸೀಸನ್ನಲ್ಲಿ ಘಟಾನುಘಟಿಗಳ ಜೊತೆ ಬಿಗ್ ಬಾಸಲ್ಲಿ ಕೂಡ ಭಾಗಿಯಾಗಿದ್ದರು. ಇನ್ನು ನಮ್ಮ ಮೆಟ್ರೋದಲ್ಲಿಯೂ ಕೂಡ ಕಂಠದಾನವನ್ನು ಮಾಡಿದರು. ಅಂದರೆ ಪ್ರಯಾಣಿಕರನ್ನು ಎಚ್ಚರಿಸುವಂಥದ್ದು, ಮುಂದಿನ ನಿಲ್ದಾಣ ಯಾವುದು, ಬಾಗಿಲುಗಳು ಯಾವ ಭಾಗದಲ್ಲಿ ತೆಗೆಯುತ್ತೆ, ಪ್ರಯಾಣಿಕರು ಎಚ್ಚರಿಕೆಯಿಂದ ಅಂತರವನ್ನು ಕಾಯ್ದಿಟ್ಕೊಳ್ಬೇಕು ಅಂತ ಕೂಡ ಆ ಒಂದು ಧ್ವನಿ ಈಗಲೂ ಕೂಡ ನಮ್ಮ ಮೆಟ್ರೋದಲ್ಲಿ ಕೇಳುತ್ತೆ. ರೈಲ್ವೆ ನಿಲ್ದಾಣದಲ್ಲೂ ಕೂಡ ಅಪರ್ಣ ಅವರ ಧ್ವನಿ ಕೇಳುತ್ತೆ. ಅಷ್ಟೇ ಅಲ್ಲದೆ ಸಾಕಷ್ಟು ಹೆಸರು ಮಾಡಿದ್ದಾರೆ. ಸಾಕಷ್ಟು ಅಭಿಮಾನಿ ವರ್ಗವೇ ಅವರನ್ನು ಅವರ ಕನ್ನಡದಿಂದ ಸಾಕಷ್ಟು ಗುರುತಿಸ್ಕೊಂಡಿದ್ದಾರೆ. ಅಪರ್ಣ ಅವರ ಕನ್ನಡನ ಕೇಳೋಕೇನೆ ಖುಷಿ ಆಗುತ್ತೆ. ಅಪರ್ಣ ಅವರ ಬಾಯಲ್ಲಿ ಕನ್ನಡ ಸೊಗಸಾಗಿ ಕೇಳುತ್ತೆ ಅಂತ. ಅಂತಿಮ ದರ್ಶನಕ್ಕೆ ಬೇರೆ ಏನಾದರೂ ವ್ಯವಸ್ಥೆನ ಮಾಡಿಕೊಳ್ಳಲಾಗಿದೆಯಾ? ಈ ಕುರಿತು ಡೀಟೇಲ್ಸ್ ಏನಾದರೂ ನೀಡ್ತಾ ಹೋಗ್ಬೋದಾ ಅಂತ. ರಮ್ಯಾ, ನಿನ್ನೆ ಅಪರ್ಣ ಅವರ ಪತಿ ನಾಗರಾಜ್ ಅವರನ್ನು ಮಾತಾಡಿಸಿದಾಗ ಹೇಳಿದ್ದು, ಅಪರ್ಣೆ ನಾನು ತುಂಬ ಖಾಸಗಿಯಾಗಿ ಬದುಕಿದ್ವಿ, ಅಷ್ಟೇ ಖಾಸಗಿಯಾಗಿ ಅವಳನ್ನು ಬೀಳ್ಕೊಡ್ತೀವಿ ಅಂತ ಕೂಡ ಹೇಳಿದರು. ಅಂದರೆ ಈ ಬನಶಂಕರಿ ಸೆಕೆಂಡ್ ಸ್ಟೇಜ್ ಮನೆಯಲ್ಲಿ ಏನು ಅಂತಿಮ ದರ್ಶನ 7 ಗಂಟೆಯಿಂದ ಆರಂಭವಾಗಿದೆ. ಸಾರ್ವಜನಿಕರು, ಗಣ್ಯರು ಎಲ್ಲರೂ ಒಟ್ಟಾಗಿ 12 ಗಂಟೆವರೆಗೂ ಅಂತಿಮ ದರ್ಶನವನ್ನು ಪಡೀತಾರೆ. ಅದಾದ ಬಳಿಕ ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಒಂದು ವಿಧಿವಿಧಾನದ ಮುಖಾಂತರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಒಟ್ಟಾರೆ ಈಗಾಗಲೇ ಅಂತಿಮ ದರ್ಶನ ಆರಂಭವಾಗಿದ್ದು ಸಾರ್ವಜನಿಕರು ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಪಡೀತಾ ಇದ್ದಾರೆ. ಗಣ್ಯರು ಕೂಡ ಈಗಾಗಲೇ ಸಂತಾಪವನ್ನು ಕೂಡ ಸಲ್ಲಿಸಿದ್ದಾರೆ. ಒಟ್ಟಾರೆ 12 ಗಂಟೆ ನಂತರ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕುಟುಂಬ ಮೂಲಗಳು ತಿಳಿಸಿದ್ದಾವೆ. ರಮ್ಯಾ. ರೈಟ್ ಸವಿತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪುಟಾಣಿ ಏಜೆಂಟ್ 1, 2, 3 ಸಿನಿಮಾದಲ್ಲೂ ಕೂಡ ಅವರು ನಟನೆ ಮಾಡಿದರು. ಪುಟ್ಟ ಮಕ್ಕಳ ಜೊತೆ ಅವರು ಕೂಡ ನಟಿಸಿದ್ದು, ಅವರು ಕೂಡ ಬಾಲಕಿಯಾಗಿ ನಟನೆ ಮಾಡಿದ್ದು ನಾವು ನೆನಪು ಮಾಡಿಕೊಳ್ಳುವಂತಹ ಸಿನಿಮಾ. ಯಾಕಂತಂದರೆ 1990, 95, 2000 ಇಸವಿಯಲ್ಲಿ ನಾವು ಕಂಡಂತಹ ಸಿನಿಮಾಗಳನ್ನ ನಾವೇನು ನೋಡೋದಾದರೆ, ಆಗಿನ ಕಾಲದಲ್ಲಿ ಪುಟ್ಟ ಮಕ್ಕಳನ್ನು ಹಾಕ್ಕೊಂಡು ಸಿನಿಮಾ ಮಾಡುವಂತಹ ಕೆಲಸಗಳು ಆಗ್ತಾಯಿತ್ತು. ಸಿನಿಮಾಗಳನ್ನು ಕೂಡ ಮಾಡ್ತಾಯಿದ್ರು. ಇತ್ತೀಚೆಗೆ ಅದು ಆಗ್ತಿಲ್ಲ. ಬಟ್ ಆದರೆ ಆಗ ಪುಟ್ಟ ಮಕ್ಕಳನ್ನು ಹಾಕ್ಕೊಂಡು ಸಿನಿಮಾ ಮಾಡಿದಂತಹ ಸಂದರ್ಭದಲ್ಲಿ ಪುಟಾಣಿ ಏಜೆಂಟ್ 1, 2, 3 ಸಿನಿಮಾ ಕೂಡ ಇದೆ. ಆ ಸಿನಿಮಾದಲ್ಲೂ ಕೂಡ ಅವರು ನಟಿಸಿದ್ದು ಇದೆಯಲ್ಲ, ಅದನ್ನು ನಿಜಕ್ಕೂ ನಾವು ಮರೆಯುವ ಹಾಗಿಲ್ಲ. ಅದೇ ರೀತಿಯಾಗಿ ಅವತ್ತಿನ